ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ ಇವಳು ಯಾವೂರ ಚಲುವೆ ಶಿವ ನಮ್ ಶಂಕರಣ್ಣ ನಿಮ್ ಜೊತೆ ಇರೋರ್ಗು ನಿಮ್ಗೆ ಯಾವತ್ತೂ ಏನೂ ಆಗಲ್ಲ. ಸರಿ ಹೊರಡೋಣ. ಗಾಡಿಯಿಂದ ಕೆಳಗಿಳಿಯುವಾಗ ಅವಳನ್ನ ಬೀಳೋ ಹಾಗೆ ಮಾಡಿದ್ದು ನೀನಾ? ಹೌದು, ನೆಲಕ್ಕೆ ಬೀಳಲಿ ಅಂತ ಸೆರಗ್ ತುಳಿದಿಟ್ಕೊಂಡೆ. ಮೋಟ ಗೋತಿ ಸೀದಾ ಹೋಗಿ ನಿಮ್ಮ ಅಣ್ಣನ ಮೇಲೆ ಬಿದ್ಲು. ಅಣ್ಣನಿಂದ ಅವಳನ್ನ ನಾವು ಎಷ್ಟು ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟಷ್ಟು ಅವಳಿನ್ನ ಹತ್ರ ಆಗ್ತಾನೆ ಇದ್ದಾಳೆ. ಎಲ್ಲ ಶಿವನಿಚ್ಛೆ ನಿತ್ಯ. ಅವರಿಬ್ರು ಒಂದಾಗಬೇಕು ಅಂತ ಆ ದೇವರು ನಮ್ಮಿಬ್ರು ಕೈಲಿ ಕೆಲಸ ಮಾಡ್ತಿದ್ದಾನೋ ಏನೋ ಒಂದು ಗೊತ್ತಾಗ್ತಿಲ್ಲ. ಬಾ. ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಚಿಕ್ಕಮ್ಮ? ಹೌದು. ನಿಮ್ಮ ಅತ್ತಿಗೆ ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಟ್ರೆ ಎಲ್ಲ ಜಾಗನೂ ಪ್ರಶಾಂತವಾಗಿ ಇರುತ್ತೆ ನಿತ್ಯ. ನೀನೇನಾದ್ರೂ ಹೇಳ್ಕೊಳಮ್ಮ, ಈಗ ನನಗೆ ಸ್ವಲ್ಪ ರಿಲೀಫ್ ಆಯ್ತು. ಎಲ್ಲಿ ಹುಲಿನೂ ಕುರಿನೂ ಒಂದೇ ಕೊಟ್ಟಿಗೆಲಿ ಕಟ್ಟಿ ಹಾಕ್ಬಿಡ್ತಿರೋ ಅಂತ ಟೆನ್ಷನ್ ಆಗಿತ್ತು. ಇಬ್ರು ಬೇರೆ ಬೇರೆ ರೂಮಲ್ಲಿ ಇಟ್ಟು ಪುಣ್ಯ ಕಟ್ಕೊಂಡ್ರಿ. ಇನ್ನೊಂದು ಮುಖ್ಯವಾದ ವಿಷಯ, ಯಾವುದೇ ಅಡಚಣೆ ಇಲ್ಲದೆ ಶುದ್ಧಿ ವಿಧಿ ಆಗಬೇಕು. ಆಮೇಲೆ ಇವ್ರ ಶೋಭನಕ್ಕೆ ಸಿದ್ಧತೆ ಮಾಡಬೇಕು. ನಿತ್ಯ, ನಿಮ್ಮ ಅತ್ತಿಗೆನ ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲೂ ಓಡ ಹೋಗದೆ ಇರೋಂಗೆ ನೋಡ್ಕೋಬೇಕು. ಅವಳೇನಾದ್ರೂ ಇಲ್ಲಿಂದ ಓಡ್ಗಿಡ್ ಹೋದ್ರೆ ಅವಳನ್ನ ಹುಡುಕಿ ಕರ್ಕೊಂಬರಕ್ಕೆ ಅವಳ ಮನೆ ಮಠನೂ ನಮಗೆ ಗೊತ್ತಿಲ್ಲ. ಹುಷಾರು. ನಾನು ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ನನ್ನ ಸುತ್ತ ಚಕ್ರವ್ಯೂಹನ ರಚನೆ ಮಾಡಿದಾಳೆ ಕೌರವೇಶ್ವರಿ. ಏನೇ ಮಾಡಿದ್ರು ಶುದ್ಧಿ ವಿಧಿ ನಡೆಯುವಾಗ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಆ ಟೈಮಲ್ಲಿ ಪೇಪರ್ಸ್ನ ಅರವಿಂದ್ಗೆ ತಲುಪಿಸ್ಬೇಕು. ಈ ಪೇಪರ್ಸ್ನಲ್ಲಿರೋ ಅಮ್ಮಮ್ಮನ ಸೈನು ಒರಿಜಿನಲ್ಲ ಫೋರ್ಜರಿ ಮಾಡಿರೋದಾ ಅಂತ ತಿಳ್ಕೋಬೇಕು. ಅದು ಕನ್ಫರ್ಮ್ ಮಾಡಿಕೊಂಡು ಇವ್ರ ಶೋಭನಾ ಅನ್ನೋಷ್ಟರಲ್ಲಿ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಪಾರ್ವತಿ, be alert. मनोबुद्ध्यहंकार चित्तानि नाहं न च श्रोत्रजिह्वे न च घ्राणनेत्रे न च व्योमभूमे न तेजो न वायो चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं. ಚಿನ್ನ, ನಿಂಗೆ ಎಷ್ಟು ಸರಿ ಹೇಳೋದು ತಣ್ಣೀರಲ್ಲಿ ತುಂಬ ಹೊತ್ತಿರಬಾರ್ದು ಅಂತ? ಎಷ್ಟೊತ್ತಾಯ್ತು ನೀನು ಹೋಗಿ? ಬಾಯ್ಲಿ ತಲೆ ಒರೆಸ್ತೀನಿ.
ಅಗತ್ಯಕ್ಕಿಂತ ಜಾಸ್ತಿ ತಣ್ಣೀರಲ್ಲಿದ್ರೆ ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಜ್ವರ ಬರುತ್ತೆ, ಹುಷಾರ್ ತಪ್ಪುತ್ತೆ. ಆಯ್ತು ಅಣ್ಣ, ಇನ್ಮೇಲೆ ಈಗ ಮಾಡಲ್ಲ. ಅಣ್ಣ, ಒಂದು ಪ್ರಶ್ನೆ, ನೀನ್ ಇಲ್ಲಿದ್ಯಾ, ಅದಕ್ಕೆ ಮಾತ್ರ ಯಾಕೆ ಅಲ್ಲಿದ್ದಾರೆ? ಅದು ಹಾಗೆ, ಗಂಡು ಮಕ್ಕಳೆಲ್ಲ ಒಂದು ಕೋಣೆಲಿರ್ಬೇಕು, ಹೆಣ್ಮಕ್ಳೆಲ್ಲ ಇನ್ನೊಂದು ಕೋಣೆಲಿರ್ಬೇಕು, ಒಟ್ಟಿಗೆ ಇರಬಾರ್ದು. ಅದು ಮದ್ವೆ ಆಗೋಕ್ಕೂ ಮುಂಚೆ. ಈಗ ನಿನ್ಗೂ ಅದಕ್ಕೂ ಮದ್ವೆ ಆಗಿದೆ ಅಲ್ವಾ? ಹೌದು, ಅದಕ್ಕೆ ಅಣ್ಣ, ನೀನ್ ಎಷ್ಟೊಂದು ಜನರಿಗೆ ಮದ್ವೆ ಮಾಡಿಸಿದ್ಯಾ ಅಲ್ವಾ? ನಾನು ಗಂಡ ಹೆಂಡ್ತಿರ್ನ ನೋಡಿದಾಗ ಅವ್ರು ಯಾವಾಗ್ಲೂ ಒಬ್ರು ಕೈ ಒಬ್ರು ಹಿಡ್ಕೊಂಡೇ ಇರ್ತಿದ್ರು. ಪ್ರೀತಿಯಿಂದ ಒಬ್ರನ್ನೊಬ್ರನ್ನ ನೋಡ್ಕೊಂಡು ಮಾತಾಡ್ಕೊತಾ ಇದ್ರು. ಆದ್ರೆ ನೀನು ಅದಕ್ಕೆ ಯಾಕೆ ಆ ಥರ ಇರಲ್ಲ? ಅದು ಹಾಗೇನೆ. ಗಂಡ ಹೆಂಡತಿ ತರ ನೀವಿಬ್ರು ಯಾಕೆ ಒಂದೇ ರೂಮಲ್ಲಿ ಉಳ್ಕೊಂಡಿಲ್ಲ? ಓ, ನಾನಿದ್ದೀನಿ ಅಂತನಾ? ಬೇಕಾದ್ರೆ ನಾನು ನಿತ್ಯ ಹಾಕೊಂಡು ರೂಮಲ್ಲಿ ಇರ್ತೀನಿ. ಪಾಪ ಅದಕ್ಕೆನ ಇಲ್ಲೇ ಕರ್ಸ್ಕೋಣ. ಇಲ್ಲ ಚಿನ್ನ, ಶುದ್ಧಿ ವಿಧಿ ಪೂರ್ತಿ ಆಗೋವರೆಗೂ ನಾನು ಮತ್ತು ನಿಮ್ಮ ಅತ್ತಿಗೆ ಬೇರೆ ಬೇರೆನೇ ಇರಬೇಕು. ನೀವಿಬ್ರು ಬೇರೆ ಬೇರೆನೇ ಇದ್ರೆ ಅತ್ತಿಗೆಗೆ ನಿನ್ ಮೇಲೆ ಕೋಪ ಕಡಿಮೆ ಆಗದ್ ಯಾವಾಗ? ಅವ್ರು ನಿನ್ ಜೊತೆನೇ ಇದ್ರೆ ನೀನ್ ಎಷ್ಟೊಳ್ಳೆನು ಅಂತ ಅತ್ತಿಗೆಗೂ ಗೊತ್ತಾಗುತ್ತಲ್ವಾ? ಅತ್ತಿಗೆನೂ ಒಳ್ಳೆಯವ್ರೆ ಅಣ್ಣ. ಟೆಂಪೋದಲ್ಲಿ ನನ್ಗೆ ಎಷ್ಟು ಪ್ರೀತಿಯಿಂದ ತಿಂಡಿ ತಿನ್ಸಿದ್ರು ಅಂತ ನೀನೇ ನೋಡ್ತಿಯಲ್ಲ. ನೀವಿಬ್ರು ನಗ್ನಗ್ತಾ ಇರೋದನ್ನ ನಾನ್ ನೋಡ್ಬೇಕು ಅಂತ ಆಸೆ ಅಣ್ಣ. ಮಕ್ಕಳು ಮಾತು ಬ್ರಹ್ಮವಾಕ್ಯ. ನೀನ್ ಕೇಳ್ಕೊಂಡ್ರೆ ಚಿನ್ನ, ಅದು ಖಂಡಿತ ಈಡೇರುತ್ತೆ. ಹಾಗಾದ್ರೆ 5-5 ನಿಮಿಷಕ್ಕೂ ಒಂದ್ಸಲ ಕೇಳ್ಕೊತೀನಿ. ಈಗ ಹೋಗಿ ಬಟ್ಟೆ ಹಾಕೋ, ಹೊರಗಡೆ ಹೋಗ್ಬೇಕು. ಯಾವ ಕಡೆಗೆ ಅಣ್ಣ? ನಾನು ಹೇಳ್ತೀನಿ, ಮೊದಲು ಹೋಗಿ ತಯಾರಾಗ್ಬಾ. ಸರಿ. ನೋಡು, ಎಲ್ಲರಿಗೂ ಸುಸ್ತಾಗಿದೆ, ಸ್ವಲ್ಪ ವಿಶ್ರಾಂತಿ ಮಾಡೋಣ. ಆಮೇಲೆ ಸಿಗೋಣ. ನಡೀಚಿ. ಹೇಳಿದ್ ಕೇಳಿಸ್ಲಿಲ್ವಾ ನಿನ್ಗೆ? ನಿನ್ಗೇನ್ ವಿಶೇಷವಾಗಿ ಹೇಳ್ಬೇಕಾ? ನಡಿ ಕೋಣೆಗೆ. ಈ ಜಾಗ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ತಿಲ್ಲೇ ಇರ್ತೀನಿ. ನಾನು ಆಮೇಲೆ ಬರ್ತೀನಿ, ನೀವು ಹೋಗಿ. ಮೊಬೈಲ್ ಇರೋರು ಯಾರಾದರೂ ಸಿಕ್ಕಿದ್ದಿದ್ರೆ ಅರವಿಂದ್ಗೆ ಕಾಲ್ ಮಾಡ್ಬೋದಿತ್ತು. ಚಿಕ್ಕಮ್ಮ, ಚಿಕ್ಕಮ್ಮ, ಗೊತ್ತಾಯ್ತು, ಬನ್ನಿ ಚಿಕ್ಕಮ್ಮ. ಹಾ, ಬರ್ತಾ ಇದ್ದೀನಿ. ನಡೀರಿ ನಡೀರಿ, ಅದು ಸಿದ್ದು ಅಮ್ಮಮ್ಮ ಎಲ್ಲ ಕಾಯ್ತಾ ಇದ್ದಾರೆ. ಪ್ರತಾಪ್, ನಾನು ಹೋಗ್ಲೇಬೇಕೇನೋ ಅವ್ರ ಜೊತೆ? ಇದೇನ್ ಚಿಕ್ಕಮ್ಮ, ಎಲ್ಲ ರೆಡಿಯಾಗಿ ಹೊರಟು ಈಗ ಇಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಿಜ ಹೇಳ್ತೀನಿ ಪ್ರತಾಪ್, ನಿಮ್ಮ ಅಮ್ಮಮ್ಮ ಚಿಕ್ಕಪ್ಪನ ಜೊತೆ 100 ಮೀಟ್ರ್ ಹೊರಗಡೆ ಹೋಗೋದಕ್ಕೂ ನನಗೆ ಇಷ್ಟ ಇಲ್ಲ ಕಣೋ. ಅದೇನೋ ಗೊತ್ತಿಲ್ಲ, ಅವ್ರ ಜೊತೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ಹಿಂಸೆ ಆಗುತ್ತೆ ಕಣೋ. ಚಿಕ್ಕಮ್ಮ, ಹೋಗ್ತಾ ಇರೋದು ದೇವ್ರ ದರ್ಶನಕ್ಕೆ, ಇದನ್ನೆಲ್ಲ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಸುಮ್ಮನೆ ದೇವ್ರ ಹೆಸರು ಹೇಳ್ಕೊಂಡು ಹೊರಡಿ. ಇದೊಂದು ಹೆಸರು ಹೇಳ್ಕೊಂಡೆ ನಿಮ್ಮ ಅಮ್ಮಮ್ಮ ನನ್ನ ಕಟ್ ಹಾಕಿರೋದು. ಇಲ್ಲ ಅಂದ್ರೆ ಅವ್ರ ಜೊತೆ ಉಸಿರಿರೋವರೆಗೂ ಹೊರಗಡೆ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದೆ. ಅದ್ ಬಿಡಿ ಚಿಕ್ಕಮ್ಮ, ನೀವು ಚಿಕ್ಕಪ್ಪನ ಜೊತೆ ಮಾತು ನಿಲ್ಲಿಸ್ದಾಗ್ಲಿದ್ದ ಅವ್ರ ಜೊತೆ ನೀವೆಲ್ಲೂ ಹೋಗಿಲ್ಲ ಅಲ್ವಾ? ಹೇಳಿದ್ನಲ್ಲಪ್ಪ, ಅವ್ರ ಜೊತೆ ಹೊರಗಡೆ ಹೋಗೋದು ಅಂದ್ರೆ ಕಂಬಳಿ ಹುಳನ ಮೈ ಮೇಲೆ ಬಿಟ್ಕೊಂಡಾಗುತ್ತೆ ನನ್ಗೆ. ಚಿಕ್ಕಮ್ಮ, ಎಲ್ಲಾ ಸಮಯನೂ ಒಂದೇ ತರ ಇರಲ್ಲ ಅಂತ ನೀನೇ ಹೇಳ್ತಾ ಇರ್ತೀಯ. ಕೆಲವೊಂದ್ಸಲ ಲೈಫ್ ಬಂದಾಗ ನಾವು ಸ್ವೀಕರಿಸ್ಬೇಕಲ್ವಾ? ಯಾರಿಗ್ ಗೊತ್ತು, ಅದರಿಂದ ಒಳ್ಳೇದಾದ್ರೂ ಆಗ್ಬೋದು.
ಅದರಿಂದ ಒಳ್ಳೇದೆಲ್ಲಪ್ಪ ಆಗುತ್ತೆ. ಇನ್ನೇನಾದರೂ ಆಗೋದಿದ್ರೆ ಅನಾಹುತ ಆಗ್ಬೇಕಷ್ಟೆ. ಸುಮ್ಮನೆ ಕೆಟ್ಟದಾಗ ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲರೂ ಹೊರಟಾಗ ನೀವು ಮನೇಲಿ ಕೂತು ಏನು ಮಾಡ್ತೀರಾ? ನೀವು ಹೊರಗಡೆ ಸುತ್ತಾಡ್ಕೊಂಬನ್ನಿ, ನಿಮ್ಮ ಮನಸ್ಸಿಗೂ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತೆ. ಶಾಂತಿ ನೆಮ್ಮದಿ ಇವೆರಡು ನನ್ನ ಭಾಗಕ್ಕೆ ಯಾವತ್ತೋ ಸತ್ತೋಯ್ತು. ನಿಮ್ಮಮ್ಮಮ್ಮ ಚಿಕ್ಕಪ್ಪ ಇಬ್ರು ಸೇರಿ ಯಾವತ್ತೋ ಅದನ್ನ ಭೂಗತ ಮಾಡ್ಬಿಟ್ರು. ಅದಕ್ಕೆ ಓಹೋ, ಏನಿದು ಇದೆಲ್ಲ ಲಗೇಜ್ ಇಟ್ಕೊಂಡು ಎಲ್ಲಿಗೆ ಹೊರಟಿದ್ದೀರಾ ದುರ್ಗಾದೇವಿ ಅವರು? ಆಹಾ, ಸರಿ ಹೋಯ್ತು. ಇಲ್ಲಿಗೆ ನನ್ನ ಜನ್ಮ ಸಾರ್ಥಕ ಆಯ್ತು. ಇದೊಂದು ಕಡಿಮೆ ಆಗಿತ್ತು ನೋಡು. ನೋಡು, ಮತ್ತೆ ನಿಮ್ಮ ತಾತಂಗೆ ಮರ್ವಿನ ಅಲ್ಸರ್ ಶುರುವಾಗಿತ್ತು. ಚಿಕ್ಕಮ್ಮ, ಅದು ಅಲ್ಸರ್ ಅಲ್ಲ, ಆಲ್ಝೈಮರ್ಸ್. ಅಯ್ಯೋ, ಯಾವುದೋ ಒಂದು ಮರ್ಸು. ಮೊದಲು ನಿಮ್ಮ ತಾತಂಗೆ ನಾನು ಯಾರು ಅನ್ನೋದನ್ನ ಹೇಳು. ಮಿಸ್ಟರ್ ಜಗನ್ನಾಥ್, ದುರ್ಗಾದೇವಿ ನಮ್ಮ ಅಜ್ಜಿ ಹೆಸರು. ಇವರು ಭವಾನಿ ಅಂತ. ನಮ್ಮ ಚಿಕ್ಕಮ್ಮ ನಿಮ್ಮ ಸೊಸೆ, ಈ ಮನೆ ಮಹಾಲಕ್ಷ್ಮಿ. ನಿಂಗೆ ಒಬ್ಬ ಅಜ್ಜಿ ಬೇರೆ ಇದ್ದಾಳ? ಹಾಗಾದ್ರೆ ನಿಮ್ಮ ತಾತ ಯಾರು? ಎಲ್ಲಿದ್ದಾನ ಅವನು? ನೀವೇ ಆ ತಾತ, ಆ ಪುಣ್ಯ ಪುರುಷ. ನಾನು ತಾತ ಆಗೋಬಿಟ್ನ? ಕಂಗ್ರಾಟ್ಸ್ ಕಂಗ್ರಾಟ್ಸ್. ತಾತ, ನೀವು ತಾತಾಗಿ 24 ವರ್ಷ ಆಯ್ತು. ಡಬಲ್ ಕಂಗ್ರಾಟ್ಸ್. ತಾತ ಬನ್ನಿ, ಮೊದಲು ಕಾರ್ ಹತ್ತಿಸ್ತೀನಿ. ಬನ್ನಿ ಚಿಕ್ಕಮ್ಮ. ಕಾರ್ ಹತ್ತಿ ಅಂದ ಮೇಲೆ ಬೇಡ. ಬನ್ನಿ ತಾತ, ಬನ್ನಿ. ಬೇಡ ಅಂತ ಹೇಳಿ ನನ್ನ ಕರ್ಮ ಹೇಗ್ಬೇಕು. ಎಕ್ಸ್ಕ್ಯೂಸ್ ಮೀ. ಹೇಳಿ. ಅದು ಆ್ಯಕ್ಚುಲಿ ಅದೇನು ಹೇಳಿ? ನನಗೆ ಏನು ವಿಷಯ? ಸಾರಿ, ಅದು ನೀವು ನನ್ನ ಪರಿಚಯದವ್ರ ಥರ ಕಣ್ರಿ, ಅದಕ್ಕೆ ಮಾತಾಡ್ಸೋಣ ಅಂತ ನಿಲ್ಲಿಸ್ದೆ. ಅದು ನೀವಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ. ಈ ಕೌರವೇಶ್ವರಿ ಈಗಲೇ ಇಲ್ಲಿಗೆ ಬರಬೇಕಿತ್ತ? ನಾನು ಎಲ್ಲೇ ಹೋದ್ರೂ ಸ್ಪೈ ಥರ ನನ್ನ ಹಿಂದೆನೆ ಬಿದ್ದಿದ್ದಾಳೆ. ಇವಳಿಂದ ಯಾವ ಕೆಲಸನೂ ಆಗೋದಿಲ್ಲ. ಅನುಮಾನನೇ ಇಲ್ಲ, ಇವಳಿಂದ ಓಡ್ ಹೋಗೋ ಉಪಾಯ ಮಾಡ್ತಾ ಇದ್ದಾಳೆ. ಹಾಗೇನಾದರೂ ಆದರೆ ಶಂಕರ ಸುಲಭವಾಗಿ ಕಂಡು ಹಿಡಿದು ಎಳ್ಕೊಂಡು ಬರ್ತಾನೆ. ಆಮೇಲೆ ಅವನೇ ಅವಳ ಮೇಲೆ ಹದ್ದಿನ ಕಣ್ಣಿಡ್ತಾನೆ. ಇಲ್ಲ, ಹಾಗಾಗಬಾರ್ದು. ನಾನು ಬೇರೇನಾದರೂ ಉಪಾಯ ಮಾಡಲೇಬೇಕು. ಏನು ಮಾಡಲಿ? ಇದ್ದೇ ಸರಿಯಾದ ಉಪಾಯ. ಹೀಗಾದರೂ ಮಾಡಿ ಇವಳ ಅಪ್ಪ ಅಮ್ಮನ ಇಲ್ಲಿ ಕರೆಸ್ಬೇಕು. ಬಲವಂತವಾಗಿ ತನ್ನ ಮಗಳು ಮದುವೆ ಆಗಿದೆ ಅಂತ ಗೊತ್ತಾದರೆ ಯಾವ ಅಪ್ಪ ಅಮ್ಮನೂ ಸುಮ್ಮನಿರಲ್ಲ. ದೊಡ್ಡ ಗಲಾಟೆನೇ ಮಾಡ್ತಾರೆ. ಇವಳಿಗೆ ಅಣ್ಣನೋ ತಮ್ಮನೋ ಇದ್ದರೆ ಹೊಡೆದಾಟನೇ ಆಗ್ಬೋದು. ಇದು ನಮಗೆ ಗೊತ್ತಿಲ್ಲದೆ ಇರೋ ಊರಾಗಿರೋದ್ರಿಂದ ಜನ ಸೇರಿದ್ರೆ ಅವಳಿಗೆ ಬೆಂಬಲ ಮಾಡ್ತಾರೆ. ಆಗ ಶಂಕರಂಗೆ ಏನೂ ಮಾಡೋಕ್ಕಾಗಲ್ಲ. ಸಿದ್ದು, ಲಗೇಜ್ ನಾನು ಇಡ್ತೀನಿ, ತಾತನ ಕಾರಲ್ಲಿ ಕೂಸು. ಹಾಂ ಬನ್ನಿ ತಾತ. ಎಷ್ಟು ಚೆನ್ನಾಗಿದೆ ಕಾರು. ಯಾರ್ದಿದು? ಪಕ್ಕದ ಮನೆಯವ್ರದ್ದು. ಕಾರ್ ಯಾರದಾದ್ರೆ ಏನ್ ತಾತ? ಅಮ್ಮಮ್ಮ ಬರೋವರೆಗೂ ಕಾರಲ್ಲೇ ಕೂತಿರ್ಬೇಕು, ಕೆಳಗಡೆ ಇಳಿಬಾರ್ದು. ಸರಿನಪ್ಪ, ಬನ್ನಿ. ಸಿದ್ದು, ಎಲ್ಲೋ ನಿಮ್ಮಮ್ಮಮ್ಮ ಮನೇಲಿರೋ ಅಷ್ಟು ಬಾಗ್ಲಿಗೂ ಬೀಗ ಹಾಕೊಂಡು ಬರ್ಬೇಕೇನೋ ಆ ರಾಜಮಾತೆ. ಚಿಕ್ಕಮ್ಮ, ನಾನು ಟೈಮ್ ಆಯ್ತು. ಸಿದ್ದು, ನಾನು ಇನ್ನು ಹೊರಡ್ತೀನಿ. ಸಿದ್ದು, ಚಿಕ್ಕಮ್ಮ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಸಿದ್ದು, ಅಮ್ಮಮ್ಮ ಮತ್ತೆ ತಾತನ ಹುಷಾರ್ ಕಣ. ಡೋಂಟ್ ವರಿ ಅಣ್ಣ, ನಾನು ಎಲ್ಲರನ್ನು ಸೂಪರ್ ನೋಡ್ಕೊತೀನಿ. ಅಪ್ಪ ದೊರೆ, ನಿನ್ ತಾತು ನೋಡ್ಕೊಳಪ್ಪ ಸಾಕು. ಸರಿ ಚಿಕ್ಕಮ್ಮ, ನಾನು ಇನ್ನು ಬರ್ತೀನಿ ಕಣ. ಸಿದ್ದು, ಹಲೋ. ಬಾಯ್ ಅಣ್ಣ. ಬಾಯ್.
ಇಲ್ಲಿ ನಿಂತ್ಕೊಂಡು ಇನ್ನು ಏನು ಮಾಡ್ತಾ ಇದೆಯಾ? ಆಗಲೇ ಹೇಳಿದ್ನಲ್ಲ, ರೂಮಲ್ಲಿ ಉಸಿರು ಕಡ್ದಂಗೆ ಆಗುತ್ತೆ, ಅದಕ್ಕೆ ಇಲ್ಲೇ ಸ್ವಲ್ಪ ತಿರ್ತೀನಿ ಅಂತ. ಸರಿ ಆಯಿತು. ನಿನ್ಗೊಂದು ಮಾತು ಹೇಳೋದಿದೆ. ಅದೇ ತಾನೇ ತಮ್ಮ ಕೆಲಸ, ಹೇಳಿ, ಅದೇನು ಅಂತ ಕೇಳಿಸ್ಕೊತೀವಿ. ಯಾಕೆ ಯಾವಾಗಲೂ ವ್ಯಂಗ್ಯವಾಗೇ ಮಾತಾಡ್ತೀಯಾ? ನಾನೇನಾದರೂ ಹೇಳಿದ್ರೆ ಅದು ನಿನ್ ಒಳ್ಳೇದಕ್ಕೇನೆ, ಅದರಿಂದ ನಿನಗೆ ಒಳ್ಳೇದೇ ಆಗುತ್ತೆ. ಪರವಾಗಿಲ್ವೇ? ಒಳ್ಳೇದು ಅಂದ್ರೆ ಹೀಗೂ ಇರುತ್ತಾ? ನನಗೆ ಗೊತ್ತಿರ್ಲಿಲ್ಲ ತಾಯಿ. ನಮ್ ಕಡೆ ಒಳ್ಳೇದು ಅಂದ್ರೆ ಒಳ್ಳೇದಾಗೆ ಇರುತ್ತೆ, ಒಳ್ಳೇದಾಗೆ ಕಾಣುತ್ತೆ. ಪಾರ್ವತಿ, ಮೊದಲು ನನಗೆ ಪೂರ್ತಿಯಾಗಿ ಮಾತಾಡೋದಕ್ಕೆ ಬಿಡು. ಬಿಡ್ಲಿಲ್ಲ ಅಂದ್ರೆ ನೀವೇನು ಹಾಗೆ ಹೋಗೋರಲ್ವಲ್ಲ, ಅದೇನು ಹೇಳಿ. ಇಲ್ಲಿ ನಡೀತಾ ಇರೋ ಶುಭ ಕಾರ್ಯಗಳಿಗೆ ಗಂಡಿನ ಕಡೆಯವರು ಅಂತ ನಾವಿದ್ದೀವಿ, ಆದ್ರೆ ಹೆಣ್ಣಿನ ಕಡೆಯವರು ಅಂತ ಯಾರೂ ಇಲ್ಲ. ಹೆಣ್ಣಿನ ಕಡೆಯವರು ಅಂದ್ರೆ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಕುಟುಂಬದವರು. ಅವರು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಎರಡು ಕುಟುಂಬದವ್ರು ಸೇರ್ ಮಾಡ್ದಾಗ್ಲೇ ಶುದ್ಧಿ ವಿಧಿ ಸಂಪೂರ್ಣ ಆಗೋದು. ಅದಕ್ಕೆ ಆದಷ್ಟು ಬೇಗ ನಿಮ್ಮ ಮನೆಯವ್ರನ್ನು ಕರೆಸ್ಬಿಡು. ಪಾರ್ವತಿ, ಚಿಕ್ಕಮ್ಮ ಹೇಳ್ತಿರೋ ಮಾತಲ್ಲಿ ಅರ್ಥ ಇದೆ. ನಮ್ಮ ಮದುವೆ ಏನೋ ತರಾತುರಿಲಿ ಹೇಗೋ ನಡೆದೋಯ್ತು. ಯಾವ ಶಾಸ್ತ್ರ ಕೂಡ ಮನಸ್ಸಿಗೆ ಇಷ್ಟ ಆಗೋ ರೀತಿ ನಡೀಲಿಲ್ಲ. ಕೊನೆ ಪಕ್ಷ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಯವ್ರು ಕೂಡ ಬಂದರೆ ಬಹಳ ಚೆನ್ನಾಗಿರುತ್ತೆ. ಏನ್ ಚೆನ್ನಾಗಿರುತ್ತೆ? ಯಾರಿಗೆ ಚೆನ್ನಾಗಿರುತ್ತೆ? ನನ್ಗ, ನಿಮ್ಗ, ಅಥವಾ ನಮ್ಮ ಮನೆಯವ್ರಿಗ? ಹೇಳಿ, ಯಾರಿಗೆ ಚೆನ್ನಾಗಿರುತ್ತೆ? ನಿಮ್ ಹುಡುಗಿನ ಹೊತ್ಕೊಂಡ್ ಬಂದ್ ತಾಳಿ ಕಟ್ಟಿದೀನಿ, ಆ ವೈಭವನ ನೋಡಿ ಕಣ್ ತುಪ್ಕೊಳ್ಳಿ ಅಂತ ಅವ್ರನ್ನ ಕರಿತೀರಾ? ಈಗಲ್ಲ, ತಾಳಿ ಕಟ್ಟೋ ಮೊದ್ಲು ಕರಿಬೇಕಿತ್ತು. ಆಗ ನಿಮ್ ಪರಿಸ್ಥಿತಿ ತುಂಬಾ ಚೆನ್ನಾಗಿರೋದು. ಇದು ಒಂದ್ ಮದ್ವೆ ಅಂತೆ, ಇದನ್ನ ನೋಡೋದಕ್ಕೆ ನಮ್ಮ ಮನೆಯವ್ರನ್ನ ಕರಿಬೇಕಂತ. ನೀವು ನನಗ್ ತಾಳಿ ಕಟ್ಟಿದೀನಿ ಅಂತ ನೀವು ನನ್ನ ಹೆಂಡತಿ ಅಂತ ಅನ್ಕೋಬಹುದು, ಆದ್ರೆ ನಾನು ಸತ್ರು ನೀವು ನನ್ನ ಗಂಡ ಅಂತ ನಾನು ಅನ್ಕೊಳ್ಳಲ್ಲ. ಆ ಕಲ್ಪನೆನೂ ನನಗ್ ಬರಲ್ಲ. ನಾನೇ ಅನ್ಕೊಳ್ಳಲ್ಲ ಅಂದ್ಮೇಲೆ ಇನ್ ನಾನ್ ನಮ್ಮ ಮನೆಯವ್ರನ್ನ ಕರಿತೀನ? ಒಂದ್ ವೇಳೆ ಕರೆದ್ರು ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಶಬಾಷ್ ಅಂತಾರ ಅವರು. ನನ್ನ ಈ ಪರಿಸ್ಥಿತಿಲಿ ನೋಡಿ ಅವ್ರು ಸುಮ್ನಿರ್ತಾರ? ಅಥವಾ ಈ ಬಂಗಾರದ ತುಂಡನ್ನ ತಾಳಿ ಅಂತ ಒಪ್ಕೋತಾರೆ? ಒಪ್ಕೊಳ್ಳೇಬೇಕು. ನಾನು ಪಾರ್ವತಿ ಒಂದೇ ಕೋಣೆಯಲ್ಲಿ ಇರ್ಬೇಕಂತ ಚಿಕ್ಕಮ್ಮ. ಶುದ್ಧಿ ವಿಧಿ ಆಗೋವರೆಗೂ ನಾವಿಬ್ರು ಬೇರೆ ಬೇರೆ ಇರಬಾರ್ದು ಹಾಗಂತ ಪುರೋಹಿತರು ಹೇಳಿದ್ರು. ಇಲ್ಲಿ ಯಾರೇ ಬಂದು ನೋಡಿದ್ರು ತಾಳಿನ ತಾಳಿ ಅಂತಾರೆ, ಶಾಸ್ತ್ರೋಕ್ತವಾಗಿ ನಡೆದಿರೋ ಮದ್ವೆನ ಮದುವೆ ಅಂತಾರೆ. ನಮ್ಮ ಶಂಕರನ್ನ ನಿನ್ನ ಗಂಡ ಅಂತಾರೆ. ಅದು ಯಾರಿಲ್ಲ ಅಂತಾರೋ ನಾನು ನೋಡ್ಬೇಕು. ಬರಕ್ ಹೇಳು ನಿಮ್ಮ ಮನೆಯವ್ರನ್ನ, ಅವ್ರ ಹತ್ರ ನಾನು ಮಾತಾಡ್ತೀನಿ.
ನಿಮ್ಮ ಮನೆಯವರು ಬಂದು ಏನು ಹೇಳ್ತಾರೆ ಅಂತ ಹೆದರ್ಕೊಳ್ಳೋಕ್ಕೆ ನಮ್ಮ ಶಂಕರ ಏನು ನಿನ್ನ ಅಶೋಕವನದಲ್ಲಿ ಕೈದಿ ಥರ ಇಟ್ಟು ಮದುವೆ ಮಾಡ್ಕೊಂಡಿಲ್ಲ. ನೂರಾರು ಜನಗಳ ಮುಂದೆ ಸಂಪ್ರದಾಯದ ಪ್ರಕಾರನೇ ಮದುವೆ ಆಗಿದ್ದಾನೆ. ನಮ್ಮ ಅಣ್ಣನಂತ ಹುಡುಗ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಅವ್ನು ನನಗೆ ಸಿಗ್ದಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಒದ್ದಾಡ್ತಿರೋ ಹೆಣ್ಮಕ್ಳ ಬಗ್ಗೆ ನಿಮಗೇನು ಗೊತ್ತು? ಹಂಗಿದ್ರೆ ಅವರಲ್ಲೇ ಯಾರೋ ಒಬ್ರನ್ನ ಕರ್ಕೊಂಡು ಬಂದು ನಿಮ್ಮ ಅಣ್ಣಂಗೆ ಗಂಟು ಹಾಕ್ಬೇಕಿತ್ತು. ಪರಿಮಳ ಶಿವನ್ ಇಚ್ಛೆ ಇನ್ನೊಂದು ಮತ್ತೊಂದು ಅನ್ಕೊಂಡು ನನ್ನನ್ನು ಯಾಕೆ ಬಲಿ ಹಾಕ್ಬೇಕಿತ್ತು? ನೀವೆಲ್ಲ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡಿ, ನಾನ್ ಮಾತ್ರ ನಮ್ಮ ಮನೆಯವ್ರನ್ನ ಬಿಲ್ಕುಲ್ ಕರೆಯಲ್ಲ. ನೀವು ಶುದ್ಧಿ ವಿಧಿನಾದ್ರೂ ಮಾಡ್ಕೊಳ್ಳಿ, ಅಶುದ್ಧ ವಿಧಿನಾದ್ರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ನಾನು ಪಾರ್ವತಿ ಒಂದೇ ಕೋಣೆಯಲ್ಲಿ ಇರ್ಬೇಕಂತ ಚಿಕ್ಕಮ್ಮ. ಶುದ್ಧಿ ವಿಧಿ ಆಗೋವರೆಗೂ ನಾವಿಬ್ರು ಬೇರೆ ಬೇರೆ ಇರಬಾರ್ದು ಹಾಗಂತ ಪುರೋಹಿತರು ಹೇಳಿದ್ರು.